ಗಂಡನ ಸ್ನೇಹಿತನ ಜೊತೆಯೇ ಪರಾರಿಯಾದ ಪತ್ನಿ. ಅಣ್ಣ ಎನ್ನುತ್ತಲೇ ಅಣ್ಣನ ತೆಕ್ಕೆಗೆ ಬಿದ್ದ ಹೆಂಡತಿ. ನಿಜಕ್ಕೂ ಈ ಕಾಲ ಬದಲಾದಂತೆ ಸಂಬಂಧಗಳು ಎಷ್ಟೊಂದು ಬದಲಾಗ್ತಿವೆ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಕಣ್ರಿ. ಇಲ್ಲೊಬ್ಳು ಹೆಂಡತಿ ಗಂಡನ ಸ್ನೇಹಿತನ ಜೊತೆಯೇ ಎಸ್ಕೇಪ್ ಆಗಿರುವ ಘಟನೆ ಮಂಡ್ಯದಲ್ಲಿ ನಡೆದೋಗಿದೆ. ಅಣ್ಣ ಎನ್ನುತ್ತಲೇ ತಂಗಿಯನ್ನೇ ಪಟಾಯಿಸಿಕೊಂಡು ಗಂಡನ ಸ್ನೇಹಿತ ಓಡಿಸ್ಕೊಂಡು ಹೋಗಿರುವ ವಿಚಿತ್ರ ಘಟನೆಯೊಂದು ನಡೆದು ಹೋಗ್ಬಿಟ್ಟಿದೆ. ಈ ರೀತಿ ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಬನ್ನಂಗಾಡಿ ಗ್ರಾಮದಲ್ಲಿ ಇಂಥದೊಂದು ಘಟನೆ ನಡೆದಿದೆ. ಹೀಗೆ ಫೋಟೋದಲ್ಲಿ ಕಾಣ್ತಿರುವ ಈ ಸುಂದರಿ ಆಟೋ ಚಾಲಕ ಸಾಗರ್ನ ಪತ್ನಿ ರಕ್ಷಿತಾ. ಸಾಗರ್ ಮತ್ತು ಈಕೆ ಪರಸ್ಪರ 1.5 ವರ್ಷದ ಹಿಂದೆ ಪ್ರೀತಿಸಿ ವಿವಾಹವಾಗಿದ್ರು. ಮನೆ ಬಿಟ್ಟು ಬಂದಿದ್ಲು 1 ವರ್ಷದ ಹಿಂದೆ ಸಾಗರ್ ಜೊತೆ. ಮತ್ತೊಮ್ಮೆ ಮನೆ ಬಿಟ್ಟು ಹೋದ್ಲು ಪತಿಯ ಸ್ನೇಹಿತನೊಂದಿಗೆ. ಈ ಕಿಲಾಡಿ ಹೆಂಗ್ಸು ನೋಡೋದಕ್ಕೆ ಏನೂ ಅರಿಯದ ಮಳ್ಳಿ ಅಂತಿದ್ದಾಳೆ. ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂತ ಕೇಳಿದ್ರೆ 3 ಮತ್ತೊಂದು ಅಂದ್ಲಳಂತೆ. ಇಂಥ ಹೆಂಗ್ಸು ಇದೀಗ ಎಲ್ಲೂ ಸಿಗಲ್ಲ ನೋಡಿ. ಅಕ್ಷರಶಃ ಸಿನಿಮಾ ಕಥೆಯನ್ನ ಮೀರಿಸುವಂತ ವಿಚಿತ್ರ ಪ್ರೇಮ ಪುರಾಣ ಒಂದು ಬಯಲಾಗಿದೆ. ಇಡೀ ಜಿಲ್ಲೆಯಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಈ ಕೇಸ್. ಹೌದು, ಸಾಗರ್ ಎಂಬ ಯುವಕ ತನ್ನ ಹೆಂಡತಿ ಮತ್ತು ಆತ್ಮೀಯ ಸ್ನೇಹಿತನಿಂದಲೇ ವಂಚನೆಗೆ ಒಳಗಾಗಿದ್ದಾನೆ ನೋಡಿ. ಪ್ರೀತಿಸಿ ಮದುವೆಯಾದ ಹೆಂಡತಿ ಈ ರೀತಿ ಮಾಡೋದಾ? ನಂಬಿಕೆ ದ್ರೋಹ ಬಗೆದ ಸಾಗರ್ ಕುಚುಕು ಸ್ನೇಹಿತ. ಎಸ್, ಮಂಡ್ಯ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಆಟೋ ಚಾಲಕ ಸಾಗರ್ ಹಾಗೂ ರಕ್ಷಿತಾ ನಡುವೆ 1.5 ವರ್ಷಗಳ ಹಿಂದೆ ಪ್ರೇಮಾಂಕುರವಾಗಿತ್ತು. ಸಾಗರ್ ವೃತ್ತಿಯಲ್ಲಿ ಆಟೋ ಚಾಲಕ. ಕನ್ನೂರಿನಿಂದ ಪಾಂಡವಪುರಕ್ಕೆ ಆಟೋ ಓಡಿಸ್ಕೊಂಡು ಜೀವನ ಮಾಡ್ತಿದ್ದ ಕಣ್ರಿ. ಆದ್ರೆ ಅದೇ ಮಾರ್ಗದಲ್ಲಿ ಕಾಲೇಜ್ಗೆ ಹೋಗ್ತಿದ್ದ ಈಕೆ ಹದಿಹರೆಯದ ವಯಸ್ಸಿನಲ್ಲಿ ಪ್ರೀತಿ ಎಂದು ಈತನ ಹಿಂದೆ ಬಿದ್ದುಬಿಟ್ಟಿದ್ಲು. ಬೇರೆ ಆಟೋ ಇದ್ರೂ ಸಾಗರ್ನ ಆಟೋದಲ್ಲೇ ಹೋಗೋಕೆ ಕಾದು ಕುಳಿತುಕೊಳ್ತಿದ್ಲು. ಹೀಗೆ ಪ್ರಾರಂಭವಾದ ಇವರ ಸ್ನೇಹ ಕೊನೆಗೆ ಪ್ರೀತಿಯಾಗಿ ಮದುವೆ ಹಂತಕ್ಕೂ ಹೋಗಿತ್ತು ನೋಡಿ. ಸಾಗರ್ನ ಮನೆಗೆ ಏಕಾಏಕಿ ಹೋದ ರಕ್ಷಿತಾ ಮದುವೆ ಆಗೋಣಬ್ಬ ಎಂದು ಪಟ್ಟು ಹಿಡಿದಿದ್ಲು. ಅತ್ತ ತವರು ಮನೆಯವರು ಇಂಥ ಮಗಳು ನಮಗೆ ಬೇಡವೇ ಬೇಡ ಎಂದಿದ್ರಂತೆ. ರಕ್ಷಿತಾಗೆ 18 ವರ್ಷ ತುಂಬದ ಹಿನ್ನೆಲೆಯಲ್ಲಿ ಸಾಗರ್ ಆಕೆಯನ್ನ ಅಕ್ಕನ ಮನೆಯಲ್ಲಿ ಇರಿಸಿ ಕೊನೆಗೆ 18 ವರ್ಷ ತುಂಬಿದ ಬಳಿಕ ದೇವಸ್ಥಾನದಲ್ಲಿ ಮದುವೆಯಾಗಿದ್ದ. ತನಗಾಗಿ ಮನೆ ಬಿಟ್ಟು ಬಂದವಳ ಸರ್ವಸ್ವ ಎದ್ದುಕೊಂಡಿದ್ದ ಸಾಗರ್. ಮುದ್ದು ಹೆಂಡತಿಗಾಗಿ ಎಲ್ಲವನ್ನ ಮಾಡುವುದಕ್ಕೆ ರೆಡಿ ಇದ್ದ ಯುವಕ. ಹೆತ್ತವರನ್ನ ಬಿಟ್ಟು ಪ್ರೀತಿಸಿದವನೇ ಸರ್ವಸ್ವ ಎಂದು ಬಂದಿದ್ದ ಯುವತಿ. ಹಾಗೆ ತನಗಾಗಿ ಬಂದ ಯುವತಿಯನ್ನ ಸಾಗರ್ ಕಣ್ಣಿನ ರೆಪ್ಪೆಯಂತೆ ಸಾಕ್ತಿದ್ದ. 1.5 ವರ್ಷ ಸುಖವಾಗಿ ಸಂಸಾರ ನಡೆಸಿದ್ದ ಜೋಡಿ ಕಣ್ರಿ ಇದು. ನಮ್ಮ ಮನೆ ಪಕ್ಕದವರು ಈ 15 ದಿವಸ ಗಲಾಟೆ ಮಾಡಿದ್ರು. ಅವರೇ ಜಗಳ ಮಾಡಿದ್ರು ನಮ್ಗೆ. ಆ ಜಗಳಕ್ಕೆ ನಾವು ಕಂಪ್ಲೇಂಟ್ ಕೊಡಿಕ್ ಹೋಗಿದಾಗ ಇವಳು ಮನೆಯಲ್ಲಿ ಒಬ್ಳೇ ಇದ್ಲು. ಅವ್ರು ಒಬ್ಳೇ ಇದ್ದಾಗ ಏನ್ ಮಾಡೋರು ಇವರು, ಈ ತರ ಕಂಪ್ಲೇಂಟ್ ಜಗಳ ಮಾಡ್ಕೊ ಹೋಯ್ತು ಅಂದ್ರೆ ನೀನ್ ಬಾಳ ಹಾಳಾಗೋಯ್ತದೆ, ನೀನು ಇಲ್ಲಿ ಕ್ಷೇಮ ಅಲ್ಲ ಇರೋದು, ನೀನು ಯಾರನ್ನ ಬೇರೆ ಇಷ್ಟ ಪಡ್ಕೊಂಡು ಪರವೈಸ್ ಮಾಡ್ಕೊಂಡು ನೀನು ಹೊಂದೋಗು, ಅದಕ್ಕೆ ನಾವ್ ಹೆಲ್ಪ್ ಮಾಡ್ತೀವಿ, ನಾವ್ ಹೆಲ್ಪ್ ಮಾಡಿ ನಿನ್ನ ಮದುವೆನೂ ಮಾಡ್ತೀವಿ, ನೀನು ಎಲ್ಲಿ ಬೇಕೋ ಕರ್ಕೊ ತಲುಪಿಸ್ತೀವಿ ಅಂತ ಎಲ್ಲಾನು ಹೇಳಿ ಈ ಹುಡುಗಿನ ಕರ್ಕೊ ಹೋಗು. ಇವ್ರು ಬೆಂಗಳೂರಲ್ಲಿ ಯಾವ್ದೋ ಒಂದು ಮನೆ ಮಾಡಿ ಇಡ್ಸ್ತಿ, ಇವ್ರು ಅವ್ರ ಸಂಬಂಧಿಕರು ಮನೆಯೆಲ್ಲ ಇಡ್ಸಿ ಇವಾಗ ಹುಡುಗಿಯ ಮದುವೆ ಮಾಡೋರು ಸರ್. ಇಂದ್ರನ ಗಾಳಕ್ಕೆ ಸಿಲುಕಿದ ಹೆಣ್ಣು. ಮೇಲೆ ತಂಗಿ, ಒಳಗೆ ತಗಿರಿನ್ನ ಅಂಗಿ. ಕೆಲ ದಿನಗಳ ಸುಮ್ಮನೆ ಸಂಸಾರ ಮಾಡ್ತಿದ್ದ ರಕ್ಷಿತಾಗೆ ಸಾಗರ್ನ ಸ್ನೇಹಿತ ಇಂದ್ರ ಪರಿಚಯವಾಗಿದ್ದ. ಇಂದ್ರ ಎಂಬಾತನ ಪ್ರೀತಿಯ ಗಾಳಕ್ಕೆ ಸಿಲುಕಿದ್ಲು. ಇಂದ್ರ ಫೋನ್ ಕಾಲ್, ಮೆಸೇಜ್ ನಲ್ಲಿ ಆಕೆಗೆ ಚಂದ್ರಲೋಕ ತೋರಿಸಿ ಆಕೆಯನ್ನ ಪ್ರೀತಿಸಿ ಬಲೆಗೆ ಬಿಡಿಸಿದ್ದ. ಸಾಗರ್ನ ನೆಚ್ಚಿನ ಸ್ನೇಹಿತ ಇಂದ್ರ ಕೂಡ ಒಬ್ಬ ಆಟೋ ಚಾಲಕ ಕಣ್ರಿ. ಆಗಾಗ ಸಾಗರ್ ಮನೆಗೆ ಬರ್ತಿದ್ದ. ಸಾಗರ್ ಓಡಿಸೋ ಆಟೋ ರೂಟ್ ನಲ್ಲಿ ಆತನು ತನ್ನ ಆಟೋ ಓಡಿಸ್ತಿದ್ದ. ಆಟೋ ಓಡಿಸೋ ಮಗನೇ ಅಂದ್ರೆ ಸಾಗರ್ನ ಹೆಂಡತಿಯನ್ನೇ ಓಡಿಸ್ಕೊಂಡು ಹೋಗಿದ್ದಾನೆ ನೋಡಿ. ಅಣ್ಣ ಎನ್ನುತ್ತಲೇ ಚೊಣ್ಣಕ್ಕೆ ಕೈ ಹಾಕಿದ ಗೃಹಿಣಿ. ಗಂಡ ಇಲ್ಲದ ವೇಳೆ ಬುಟ್ಟಿಗೆ ಹಾಕಿಕೊಂಡ ಇಂದ್ರ ರಕ್ಷಿತಾಳದ ಮನೆಯವರ ಮುಂದೆಲ್ಲ ಆತ ಸಾಗರ್ನ ಹೆಂಡತಿಯನ್ನ ತಂಗಿ ಅಂತಾನೆ ಅಂತಿದ್ದ.
ತನಗೆ ತಂಗಿ ಇಲ್ಲ, ಇವಳೇ ನನಗೆ ತಂಗಿ ಅಂತಿದ್ನಂತೆ. ರಕ್ಷಾ ಬಂಧನದ ಸಂದರ್ಭದಲ್ಲಿ ಆಕೆಗೆ ಶುಭ ಕೋರಿದ್ದ. ಆದ್ರೆ ಅದೆಲ್ಲ ಮನೆಯವರ ಮುಂದೆ ಆಡ್ತಿದ್ದ ನಾಟಕ. ಫೋನ್ನಲ್ಲಿ ಪ್ರೀತಿ ಪ್ರಣಯದ ಮಾತುಗಳನ್ನ ಆಡ್ತಿದ್ದ ಅವರಿಬ್ರು ಏಕಾಏಕಿ ಓಡಿ ಹೋಗಿ ಮದುವೆಯಾಗಿದ್ದಾರೆ. ಅಷ್ಟೇ ಅಲ್ಲ, ದೇವಸ್ಥಾನದಲ್ಲಿ ಮದುವೆಯಾದ ಫೋಟೋಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಸಾಗರ್ನ ಎದೆಗೆ ಮಚ್ಚು ಹಾಕಿದ್ದಾರೆ ಈ ಕಿರಾತಕ ಪ್ರೇಮಿಗಳು. ರಕ್ಷಿತಾ ಸಹ ನಾವು ಆಟೋ ಓಡಿಸ್ತಿದೆ. ಅವಾಗ ನಮ್ಗೆ ಅವ್ರಿಗೂ ನಮಗೂ ಜೊತೆಲೇ ಇದ್ದು ಆಟೋದಲ್ಲಿ ಬರ್ಬೇಕಾರೆ ಇಬ್ಬರಿಗೂ ನಮ್ಗೆ ಲವ್ ಆಯ್ತು ಸರ್. ಲವ್ ಆಗಿ ನಮ್ಮ ಮನೆಯವ್ರಿಗೆಲ್ಲ ಒಪ್ಪಿಸಿ ನಾನು ಮದುವೆ ಆಗದ ಅಂತ ಇದ್ದೆ. ಅಷ್ಟೊಳಗಡೆ ಇವಳು ಹುಡುಗಿ ಅವ್ರ ಮನೆ ಬಿಟ್ಟು ಬಂದ್ಬಿಟ್ರು ಸರ್. ಮನೆ ಬಿಟ್ಟು ಬಂದ್ಬಿಟ್ಟು ನೀವ್ ಮದುವೆ ಆಗಿ ಅಂದ್ರೆ ನಾನು ಸದೈತಿ ಅಂತ ಹೇಳಿದ್ರು. ಎದುರಿಸಿದ್ಲು. ಕರ್ಕೊಂಡ್ ಮದುವೆ ಆದೆ ಸರ್. ನನ್ನ ನೆಮ್ ಬಂದೊಳೆ ನಾವು ಚೆನ್ನಾಗಿ ನೋಡ್ಕೋಬೇಕು, ಮದುವೆ ಆದೆ ಸರ್. 1.5 ವರ್ಷಕ್ಕೆ ಅವನು ನನ್ನ ಭಾವ ಅಂತಿದ, ಹುಡುಗಿನೂ ಅಣ್ಣ ಅಂತಿದ್ರು. ಅವನ್ನ ಅಣ್ಣನ ರೀತಿನೇ ಇದ್ರು, ಅಕ್ಕ ತಂಗಿ ಅಣ್ಣದ ತಂಗಿ ರೀತಿನೇ ಇದ್ರು ಅವರು. ಇದ್ರ ಮಧ್ಯದಲ್ಲಿ ನಮ್ಮ ಪಕ್ಕದ ಮನೆಯವರು ಈ ತರ ಹಿಂಗೆ ಮಾತಾಡ್ತಿದ್ದೆಲ್ಲ ಗೊತ್ತಾಗಿ ಇವರು ತಿಳ್ಕೊಂಡು ಈ ಹುಡುಗಿಗೆ ಬ್ರೈನ್ ವಾಶ್ ಮಾಡೋರೆ ಸರ್. ಒಡವೆ ಹಣದೊಂದಿಗೆ ಎಸ್ಕೇಪ್ ಆದ ಅಣ್ಣ ತಂಗಿ. ಈ ಕಿರಾತಕ ಜೋಡಿ ಓಡಿ ಹೋಗುವಾಗ ಬರಿಗೈಯಲ್ಲಿ ಹೋಗಿಲ್ಲ ಕಣ್ರಿ. ಸಾಗರ ಕಷ್ಟಪಟ್ಟು ಸಂಪಾದಿಸಿದ 1 ಲಕ್ಷ ರೂಪಾಯಿ ನಗದು ಮತ್ತು 22 ಗ್ರಾಂ ಚಿನ್ನಾಭರಣವನ್ನ ಲೂಟಿ ಮಾಡಿದ್ದಾರೆ. ಸದ್ಯ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಿಲಿರಿದು ರಕ್ಷಿತಾ ಮಾತ್ರ ಗಂಡ ಹೊಡೆಯುತ್ತಾನೆ, ನಾನು ಆತನ ಬಳಿ ಹೋಗಲ್ಲ ಎಂದು ನಾಟಕವಾಡ್ತಿದ್ದಾಳಂತೆ. ಸದ್ಯಕ್ಕೆ ರಕ್ಷಿತಾ ಗಂಡ ಸಾಗರ್ ನ್ಯಾಯಕ್ಕಾಗಿ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾನೆ. ಆಕೆ ಮನೆಯಲ್ಲಿದ್ದ 22 ಗ್ರಾಂ ಒಡವೆ 1 ಲಕ್ಷ ನಗದು ತೆಗೆದುಕೊಂಡು ಹೋಗಿದ್ದು ನನಗೆ ವಾಪಸ್ ಕೊಡಿಸಿ ಅಂತ ಕೇಳ್ತಿದ್ದಾನೆ ಕಣ್ರಿ. ಆಕೆಯಿಂದ ಡೈವರ್ಸ್ ಕೊಡಿಸಿ ಎಂದು ಮನವಿ ಕೂಡ ಮಾಡ್ತಿದ್ದಾನೆ ಈ ಸಾಗರ್. ನಮ್ಗ್ ಬೇಡ ಸಹ ಅವಳು ಅವ್ರಿಗೆ ಸಹ ಬೇಡ ಸಹ. ಅಂದ್ರೆ ನಮ್ಮನೆ ಹಾಳು ಮಾಡಿದವ್ರು ಅವ್ರಲ್ಲ, ಅವ್ರಿಗಂತೂ ಕಠಿಣ ಶಿಕ್ಷೆ ಆಗ್ನೇಬೇಕು ಅವ್ರಿಗೆ. ಡಿವೋರ್ಸ್ ತಗತೀವಿ ನಾವು. ಈಗೇನ ತಗೋಗಿದಾರ ಮನೆಯಿಂದ 22 ಗ್ರಾಂ ಚಿನ್ನ 1 ಲಕ್ಷ ಕ್ಯಾಶ್ ತಗೋರೆ. ನಮ್ಗೆ ದುಡ್ಡು ಹೆಂಗಾರ ಅಲ್ಲಿ ಸರ್, ದುಡ್ಡು ಏನ್ ಬೇಡ ನಮ್ಗೆ. ನಾವ್ ಮಾಡ್ಸಿದ ಚಿನ್ನ ಕೊಡ್ಲಿ, ದುಡ್ಡು ಓರ್ವಲಿ ಸರ್. ನಮ್ಗೆ ಒಂದ್ ಮಾಡ್ಸಿದ ಚಿನ್ನ ಕೊಡಿ ಸರ್. ಇದಕ್ಕೆ ಯಾರು ಕರ್ಕ ಹೋಗಿ ಹೆಲ್ಪ್ ಮಾಡಿ ಮದ್ವೆ ಮಾಡೋರಲ್ಲ ಅವ್ರ ಮೇಲೆ ನಮ್ ಕೇಸ್ ಆಗೋದು. ಇದೆಲ್ಲ ನೋಡಿದಾಗ ನಮ್ಮ ಸಮಾಜ ಎತ್ತ ಸಾಕ್ತಿದೆ. ಸಂಬಂಧಗಳಿಗೆ ಬೆಲೆನೇ ಇಲ್ಲದಂತಾಗಿದೆ ಅಲ್ವಾ? ಇನ್ನು ಸ್ನೇಹಿತರೆಂದ್ರೆ ನಂಬಿಕೆ, ಆದ್ರೆ ಸ್ನೇಹಿತನೇ ನಂಬಿಕೆ ದ್ರೋಹ ಬಗೆದ್ರೆ ಹೇಗೆ? ಈ ಕಾಲದಲ್ಲಿ ಯಾರನ್ನ ನಂಬೋಕೆ ಆಗಲ್ಲ ನೋಡಿ ಅನ್ನೋದಕ್ಕೆ ಈ ಘಟನೆಯೇ ಸಾಕ್ಷಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಮಂಡ್ಯ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.